ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಅಭ್ಯರ್ಥಿಗಳೇ, ಈಗಾಗಲೇ ನೀವು BEdನ 2 ವರ್ಷದ ಆನ್ಲೈನ್ ಅರ್ಜಿಗಳನ್ನು ಸಲ್ಲಿಸ್ತಾ ಇದ್ದೀರಿ. ಸೊ ಇಲ್ಲಿ ನಿಮಗೆ ಒಂದಷ್ಟು ಡೌಟ್ಗಳು ಕಂಡು ಬಂದಲ್ಲಿ ನನಗೆ ನೀವು ಕಾಮೆಂಟನ್ನು ಕೂಡ ಶೇರ್ ಮಾಡಿರ್ತೀರಿ. ಆ ಒಂದು ಕಾಮೆಂಟಿಗೆ ನಾನು ಉತ್ತರವನ್ನು ವಿಡಿಯೋ ಮುಖಾಂತರ ಕೂಡ ಕೊಡ್ತೇನೆ. ಈ ವಿಡಿಯೋದಲ್ಲಿ ಕೂಡ ಸೇಮ್ ನಿಮ್ಮ ಒಂದು ಕಾಮೆಂಟ್ಗಳನ್ನು ಓದಿ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಪೂರ್ತಿಯಾಗಿ ಕೇಳಿ ನೋಡಿ. ಜೊತೆಗೆ ಚಾನಲ್ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಭ್ಯರ್ಥಿಗಳು, ಇದು ನಿಮ್ಮ ಕಾಮೆಂಟ್ಸ್ಗಳ ಸೆಕ್ಷನ್ನು. ಇಲ್ಲಿ ನೋಡ್ತಾ ಇದ್ದೀರಿ, ಒಂದು ಅಭ್ಯರ್ಥಿಗಳು ನಮಗೆ ಕಾಮೆಂಟ್ ಹಾಕಿರೋಂಥದ್ದು. ಸರ್, ಐ ಡೋಂಟ್ ಹ್ಯಾವ್ ಎ SBI ಅಕೌಂಟ್, ಸೊ ಕ್ಯಾನ್ ಐ ಡೂ ಪೇಮೆಂಟ್ ಥ್ರೂ ಅದರ್ ಅಕೌಂಟ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ನೀವು SBI ಅಕೌಂಟಿಂದ ಅಕೌಂಟ್ ಬೇಕಂತ ಏನಿಲ್ಲ. ನೀವು ಹೋಗಿ ಬ್ಯಾಂಕ್ ಚಾನಲ್ ತೊಗೊಂಡು SBIದು ಬ್ಯಾಂಕ್ ಚಾನಲ್ ತೊಗೊಂಡು ಯಾವುದಾದ್ರೂ ಬ್ರ್ಯಾಂಚಿಗೆ ಹೋಗಿ ನೀವು ಪೇಮೆಂಟ್ ಕೂಡ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ನಿಮ್ಮಲ್ಲಿ ಯಾವುದು ಡೆಬಿಟ್ ಕಾರ್ಡ್ ಇರುತ್ತಲ್ಲ, ಕ್ರೆಡಿಟ್ ಕಾರ್ಡ್, ಡೆಬಿಟ್ ಕಾರ್ಡ್, ಅದರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಪೇ ಕೂಡ ಮಾಡ್ಬೋದು. ಆದರೆ ಅದು SBI ಮುಖಾಂತರನೇ ಪೇ ಆಗುತ್ತೆ. ಬಟ್ ಅಕೌಂಟ್ ಇರಬೇಕಂತ ಏನು ಕಂಡೀಷನ್ ಇಲ್ಲ. ನೀವು ಬೆಟರ್ನ ಹೇಳೋದೇನಂತಂದರೆ, ನೀವು ಚಾನಲ್ನ ಡೌನ್ಲೋಡ್ ಮಾಡಿಕೊಂಡು ಪೇಮೆಂಟನ್ನು ಮಾಡಿ. ಬೆಟರ್ ಚಾನಲ್ ಡೌನ್ಲೋಡ್ ಮಾಡಿದರೆ ನಿಮಗೆ ಬೇಗ ಅಪ್ಡೇಟ್ ಆಗಿಬಿಡುತ್ತೆ. ಈ ಒಂದು ಕಾರ್ಡ್ಗಳನ್ನು ಯೂಸ್ ಮಾಡಿದರೂ ಬೆಟ್ರೆ. SBIನೇ ಬೇಕಂತೇನಿಲ್ಲ, ನೀವು ಒಟ್ಟು ಡೆಬಿಟ್ ಕಾರ್ಡ್ಗಳನ್ನು ಯೂಸ್ ಮಾಡ್ಬೋದು. ಮೇಕ್ ಅ ವಿಡಿಯೋ ಹೌ ಟು ಪೇ ದ BEd ಅಪ್ಲಿಕೇಶನ್ ಥ್ರೂ ದ ಡೆಬಿಟ್ ಕಾರ್ಡ್ ಮುಖಾಂತರ ಹೇಗೆ ಪೇ ಮಾಡಬೇಕು ಅಂತ ಒಂದು ಡೆಮೋ ವಿಡಿಯೋ ಮಾಡತ್ತರ ತೋರಿಸ್ರಿ ಅಂತ ಹೇಳ್ತಾ ಇದ್ದಾರೆ. ನಾನು ಜಸ್ಟ್ ಸಿಂಪಲಾಗಿ ತೋರಿಸ್ತೀನಿ. ನೀವು ಫೈನಲ್ ಅಪ್ಲಿಕೇಶನ್ಗಳನ್ನು ಸಬ್ಮಿಟ್ ಮಾಡಿದ ಮೇಲೆ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಪೇಮೆಂಟ್ ಆಪ್ಷನ್ ಬಂದಾಗ ನೀವು ಅಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಈ ರೀತಿಯಾಗಿ ಒಂದು ಪೇ ನಾವು ಅಂತ ಬರುತ್ತೆ. ಅದಕ್ಕೆ ಕ್ಲಿಕ್ ಮಾಡ್ಕೋಬೇಕು. ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಈ ರೀತಿ ಓಪನ್ ಆಗುತ್ತೆ. ಇದರಲ್ಲಿ ನೀವು ಪೇಮೆಂಟ್ ಯಾವ್ದು ಮಾಡಬೇಕು, ಆಮೇಲೆ ಎಷ್ಟಿದೆ ಅಮೌಂಟು ಎಲ್ಲ ತೋರಿಸುತ್ತೆ. ಇದರಲ್ಲಿ ID ಎಲ್ಲ ತೋರಿಸುತ್ತೆ. ಅದಕ್ಕೆ ಕನ್ಫರ್ಮೇಷನ್ ಮಾಡಿಕೊಂಡು ಪೇ ನಾವು ಮಾಡಿದರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಹೌದಾ, ಈ ಒಂದು ಇಂಟರ್ಫೇಸ್ ನಾನು ಮೊಬೈಲಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ. ಇಲ್ಲಿ ಅದಾಗಿ ನೋಡ್ತಾ ಇದ್ದೀರಿ, ಇಲ್ಲಿಗೆ ನಿಮ್ಮ ಕಾರ್ಡ್ ಹಾಕ್ಬೋದು. ನೀವು ಇಲ್ಲಿ SBI ಕಾರ್ಡ್ ಹಾಕಬೇಕಂತೇನಿಲ್ಲ, ಬೇರೆ ಕಾರ್ಡ್ಗಳನ್ನು ಹಾಕ್ಬೋದು. ಅಲ್ಲಿ ಆದರೆ SBI ಮುಖಾಂತರ ಮಾಡಬೇಕು. ಅದರ ಕಾರ್ಡನ್ನು ಮಾತ್ರ ನೀವು ಇಲ್ಲಿ ನಿಮ್ಮದು ಯಾವುದೋ ಬ್ರಾಂಚ್ ಇದ್ದರೂ ಕೂಡ ಇದು ಅಪ್ಲಿಕೇಬಲ್ ಇರುತ್ತೆ. ನೆಕ್ಸ್ಟ್ ಒಂದು ಅಭ್ಯರ್ಥಿ ಕಾಮೆಂಟ್ ಹಾಕಿರೋದು, ಸರ್ ನನ್ನ ಡಿಗ್ರಿ ರೀಸೆಂಟ್ ಕಂಪ್ಲೀಟ್ ಆಗಿದ್ದು ನನಗೆ ಡಿಗ್ರಿ ಸರ್ಟಿಫಿಕೇಟ್ ಸಿಗಲಿಲ್ಲ. ಓಕೆ, ಬಟ್ ನನ್ನಲ್ಲಿ ಎಲ್ಲ ಸೆಮ್ದು ಮಾರ್ಕ್ಸ್ ಕಾರ್ಡ್ ಉಂಟು. ಅದು ಅಷ್ಟು ಅಪ್ಲೋಡ್ ಮಾಡಬೇಕಾ? ಅದಕ್ಕೆ ಏನಾದರೂ ಸೀಲ್ ಇಲ್ಲ ಮಾಡಬೇಕಾ? ನೋಡಿ, ನಿಮ್ಮ ಹತ್ರ ಡಿಗ್ರಿ ಸರ್ಟಿಫಿಕೇಟ್ ಇಲ್ಲ ಅಂದರೂ ತೊಂದರೆ ಇಲ್ಲ. ಆದರೆ ಎಲ್ಲ ಮಾರ್ಕ್ಸ್ ಕಾರ್ಡ್ ಇದ್ದಾವೆ ಅಂತಂದರೆ ಅವುಗಳನ್ನು ಈ ಒರಿಜಿನಲ್ ಮಾರ್ಕ್ಸ್ ಕಾರ್ಡಿಗೆ ಏನೂ ಸಹಿ ಇರೋದಿಲ್ಲ. ಓನ್ಲಿ ಪ್ರಿನ್ಸಿಪಲ್ ಒಂದು ಸಹಿ ಇರುತ್ತೆ ಅದರಲ್ಲಿ. ಅಥವಾ ಒರಿಜಿನಲ್ ಮಾರ್ಕ್ಸ್ ಕಾರ್ಡಿಗೆ ನೀವು ಯಾವುದೇ ಥರದ ಸಹಿ ಮಾಡಿಸ್ಕೊಂಥ ಅವಶ್ಯಕತೆ ಇಲ್ಲ. ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಇದ್ದರೆ ಅವುಗಳನ್ನು ಮಾತ್ರ ಅಪ್ಲೋಡ್ ಮಾಡಿ. ಡಿಗ್ರಿ ಸರ್ಟಿಫಿಕೇಟ್ ಕೂಡ ಅವ್ರು ಕೇಳಿಲ್ಲ, ಅಪ್ಲೋಡ್ ಮಾಡಿ ಅಂತ ಕೂಡ ಹೇಳಿಲ್ಲ. ಜಸ್ಟ್ ಅವರು ಎಲ್ಲ ಸೆಮಿಸ್ಟರ್ ಮಾರ್ಕ್ಸ್ ಕಾರ್ಡ್ಗಳನ್ನು ಅಪ್ಲೋಡ್ ಮಾಡಿ ಅಂತ ಹೇಳಿದ್ದಾರೆ. ಹೀಗಾಗಿ ನೀವು ಓನ್ಲಿ ಮಾರ್ಕ್ಸ್ ಕಾರ್ಡ್ಗಳನ್ನು ಅಪ್ಲೋಡ್ ಮಾಡಿ. ಬ್ರೋ, ನಂದು ಈ BSc NEP ಬ್ಯಾಚು BEd ಅಪ್ಲಿಕೇಶನ್ ಹಾಕಬೇಕಾದ್ರೆ ಒಂದು ಬಾಟ್ನಿ, 2 ಜುವಾಲಜಿ, ಆಪ್ಷನ್ 3 ಏನು ಮಾಡಬೇಕು? ನಿಮ್ಮದು ಆಪ್ಷನ್ 3 ಅಲ್ಲಿ ಏನು ಹಾಕಬೇಕಪ್ಪ ಅಂತಂದರೆ ನಾನ್ ಅಂತ ಬಂದೇವು. NON ಅಂತಿದೆ, ನಾನ್ ಅಂತಿದೆ. ನಾನ್ ಅಂತ ಯೂಸ್ ಮಾಡಿಕೊಂಡು ನೀವು ಸಬ್ಮಿಟ್ ಮಾಡ್ಬೋದು. ಓಕೆ, ಯಾಕಂದರೆ ನಿಮ್ಮಲ್ಲಿ 2 ಕೋರ್ ಸಬ್ಜೆಕ್ಟ್ ಇರೋದರಿಂದ 3ನೇದ್ದು ನನ್ ಅಂತ ಹಾಕಿ. ಅಥವಾ ನಾಟ್ ಅಪ್ಲಿಕೇಬಲ್ ಅಂತಿದೆ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಬಟ್ ಜಾಸ್ತಿ ನಾನು ಹಿಂದಿನ ವಿಡಿಯೋದಲ್ಲಿ ಕೂಡ ಮಾಹಿತಿ ಕೊಟ್ಟಿದ್ದೆ ನಿಮಗೆ. ನನ್ ಅಂತ ಇದೆ ಅಥವಾ ಅದರ್ ಅಂತಿದೆ. ಅದರ್ ಯೂಸ್ ನಿಮ್ಗೆ ಸಬ್ಜೆಕ್ಟ್ ಇಲ್ಲಪ್ಪ ಅಂತಂದ್ರೆ ನನ್ ಅಂತ ಹಾಕಿ, NON ಅಂತ ಹಾಕಿ. ಅಥವಾ ನಾಟ್ ಅಪ್ಲಿಕೇಬಲ್ ಅಂತಿದೆ, ಅದನ್ನು ಯೂಸ್ ಮಾಡ್ಕೊಳ್ರಿ. ವಾಟ್ ಈಸ್ ದ ಅಮೌಂಟ್ ಆಫ್ ಗೌರ್ಮೆಂಟ್ ಸೀಟ್ ಆದರೆ ನಿಮಗೆ ಟೋಟಲಾಗಿ ಎಲ್ಲ ಸೇರಿಸಿ ಹೇಳ್ತಾ ಇರುವಂಥದ್ದು 5K ತನಕ ನಿಮ್ಗೆ ಬರ್ತದೆ. 5175 ಈ ಥರ ಇದೆ. ಅಥವಾ ಆ್ಯಡೆಡ್ ಕಾಲೇಜ್ ಆದರೆ 6K ತನಕ ಬರುತ್ತೆ ನಿಮಗೆ. ಡೆಬಿಟ್ ಕಾರ್ಡಲ್ಲಿ ಪೇಮೆಂಟ್ ಆಗ್ತಾಯಿಲ್ಲ. ಓಕೆ, ಅದಕ್ಕೆ ಇವತ್ತು ಟ್ರೈ ಮಾಡಿ. ಅಥವಾ ಚಲನ್ ಡೌನ್ಲೋಡ್ ಮಾಡಿಕೊಂಡು ನಾಳೆಗೆ ಹೋಗಿ ಪೇ ಮಾಡಿ.